ನಮಸ್ಕಾರ, ನನ್ನ ಹೆಸರು ವಿದ್ಯಾಶಂಕರ್. ನಾನು ಪ್ರಸ್ತುತ ಸಹ್ಯಾದ್ರಿ ವಿಜ್ಞಾನ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ, ಹಾಗೆ ಲೆಫ್ಟಿನೆಂಟ್ ಆಗಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ NCC ಯೂನಿಟಿನ ಆಫೀಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ದಿನ 1 ಲಕ್ಷ ಮನೆಗಳಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ತಲುಪಿಸಬೇಕು ಅಂತನ್ನುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಂಗಳೂರಿನ ಪ್ರತಿಷ್ಠಿತ ಕ್ಯಾನ್ಸರ್ ಹಾಸ್ಪಿಟಲ್ ಆದಂತಹ MIO ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅವರೊಟ್ಟಿಗೆ ಸಹಯೋಗದೊಂದಿಗೆ ಆರಗ ಅನ್ನೋದಂಥ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಸುತ್ತಮುತ್ತಲಿನ ಎಲ್ಲ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವರನ್ನು ಗುರುತಿಸಿ ಕ್ಯಾನ್ಸರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ನೀಡಬೇಕು ಅನ್ನೋಂಥ ಒಂದು ಆಶಯದೊಂದಿಗೆ ಆಸ್ಪತ್ರೆಯನ್ನು ಕಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ. ಪ್ರತಿದಿನ ಕರ್ನಾಟಕದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 90,000 ಈ ವರ್ಷದಲ್ಲಿ ಹೊಸ ಕ್ಯಾನ್ಸರ್ ಕೇಸಸ್ಸನ್ನು ಪತ್ತೆ ಮಾಡಿದ್ದಾರೆ. ಆದರೆ ಇಂಥ ಒಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾವು ಕ್ಯಾನ್ಸರ್ ಬರದಂತೆ ತಡೆಗಟ್ಟಬೇಕು ಅಂತನ್ನುವಂಥ ಒಂದು ಆಲೋಚನೆ ಮಾಡಿರೋದೇ ಒಂದು ವಿಶೇಷವಾಗಿರುವಂತಕ್ಕಂಥದ್ದು. ಡಾಕ್ಟರ್ ಸುರೇಶ್ ಅವರು ಅದ್ಭುತವಾದಂಥ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ನಮ್ಮ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ NCC ವಿದ್ಯಾರ್ಥಿಗಳು ಹಾಗೆ ವಿಶ್ವಭೂಷಣ ವಿಶ್ವಸ್ಥ ಮಂಡಳಿಯ ವಿಶ್ವಶ್ರೇಷ್ಠ ಅಂತನ್ನತಕ್ಕಂಥ ರಿಸರ್ಚ್ ಫೋರಮಿನ ವಿದ್ಯಾರ್ಥಿಗಳು ನಾವೆಲ್ಲ ಕೈ ಜೋಡಿಸ್ತಾ ಇದ್ದೇವೆ. ಕಾರಣ ಏನು ಅಂತಂದರೆ, ಈ ದಿನ ನಾವು ನಮಗೆ ಸಮಾಜ ಏನು ಕೊಟ್ಟಿದೆ ಅಂತ ಕೇಳೋದೇ ಹೆಚ್ಚಾಗಿದೆ, ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ ಅಂತ ಹೇಳೋದನ್ನ ನಾವು ಮರಿತಾ ಇದ್ದೀವಿ. ನಮಗೆ ಇವತ್ತು ಬದುಕಲಿಕ್ಕೆ ಗಾಳಿ, ಬೆಳಕು, ನೀರು ಎಲ್ಲವನ್ನ ಸಮಾಜ ಕೊಟ್ಟಿರ್ತಕ್ಕಂಥದ್ದು, ಈ ದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ದೇಶಕ್ಕಾಗಿ ಏನನ್ನಾದರೂ ಸಮರ್ಪಣೆ ಮಾಡಬೇಕು ಅಂತನ್ನೋ ವಿಚಾರದಲ್ಲಿ ಇವತ್ತು ಅನೇಕ ಜನಗಳಿಗೆ ನಾವು ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಕೊಡೋದರಿಂದ ಮೊದಲನೇ ಮತ್ತು 2ನೇ ಹಂತದಲ್ಲಿರ್ತಕ್ಕಂಥ ಕ್ಯಾನ್ಸರ್ನ ನಿವಾರಣೆ ಮಾಡ್ಬೋದು ಅಂತ ಅನ್ನೋದನ್ನು ವೈದ್ಯರು ಹೇಳ್ತಾರೆ. ಹಾಗೆ ನಾವು ಮಾಹಿತಿ ಕೊಡೋದ್ರ ಮುಖಾಂತರ ಯಾರಾದರೂ ಕ್ಯಾನ್ಸರ್ ರೋಗಿಗಳಿದ್ದರೆ ಕ್ಯಾನ್ಸರ್ ಬಗ್ಗೆ ಅವ್ರ ಚಿಕಿತ್ಸೆಯನ್ನು ಪಡೆಯೋದ್ರ ಜೊತೆಗೆ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡ್ಬೋದು. ಇದರ ಮುಖಾಂತರ ನಾವು ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ಬೋದು. ಇಂದಿನ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅವರು ಅತಿ ಹೆಚ್ಚಿನ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಾರೆ, ಆದರೆ ಕೆಲಸವನ್ನು ಮಾಡಿಸುವ ಬಗ್ಗೆ ನಮ್ಮ ಶಿಕ್ಷಕ ವೃಂದಕ್ಕೆ ಗೊತ್ತಿರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಶಿಕ್ಷಕರನ್ನು ಇಲ್ಲಿ ಆಹ್ವಾನಿಸಿದ್ದಾರೆ. ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸ್ತೇವೆ. ಖಂಡಿತವಾಗಿ ಈ 1 ಲಕ್ಷ ಮನೆಯನ್ನು ತಲುಪುವ ಅಭಿಯಾನ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.